ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತಿನ್ ಮಂಜುನಾಥ್. ಬಾಗಲಕೋಟೆ ಉಪಚುನಾವಣೆ, ತಂದೆ ಮಗ ಜೋಡಿ ಶಕ್ತಿ. ಸಿಎಂ ಸಿದ್ದರಾಮಯ್ಯ ಮತ್ತು ಯತೀಂದ್ರ ರಣತಂತ್ರ. ರಾಜ್ಯದ 2 ಬೈ ಎಲೆಕ್ಷನ್ನಲ್ಲಿ ಸಿಎಂಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಬಾಗಲಕೋಟೆ ಉಪಚುನಾವಣೆ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಪರಮಾಪ್ತ HY ಮೇಟಿ ನಿಧನದ ಹಿನ್ನೆಲೆ ಕ್ಷೇತ್ರವನ್ನು ಗೆಲ್ಲಲು ತಂದೆ ಮಗ ಜೋಡಿ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಪ್ರಚಾರ ನಡೆಸುತ್ತಿರುವಾಗ, ಮತ್ತೊಂದು ಕಡೆ ಪುತ್ರ ಯತೀಂದ್ರ ಅವರು ಮತಬೇಟೆ ನಡೆಸಿದ್ದಾರೆ. ಬನಶಂಕರಿ ದೇವಿ ದರ್ಶನ ಪಡೆದ ಯತೀಂದ್ರ ಪ್ರಚಾರ ಆರಂಭಿಸಿದ್ದು ಮೇಟಿ ಕುಟುಂಬದ ಬೆಂಬಲವೂ ದೊರೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ 5 ದಿನ ಬಾಗಲಕೋಟೆಯಲ್ಲಿ ಇರಲು ನಿರ್ಧರಿಸಿ ಪ್ರಚಾರ ನಡೆಸುತ್ತಿದ್ದಾರೆ. ಅವರು ಹೇಳಿದ್ದು, ಮೇಟಿ ಒಬ್ಬ ಲಾಯಲ್ ವ್ಯಕ್ತಿ. ಅವರ ಮಗ ಉಮೇಶ್ ಅವರನ್ನು ಗೆಲ್ಲಿಸುವ ಮೂಲಕ ಮೇಟಿ ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ಅವರ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗೆಲುವಿನ ಭಾಗವಾಗುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೊದಲ ದಿನ ಐಹೊಳೆ, ಕಲ್ಲಿಗುಡ್ಡ, ಅಮೀನಗಡ, ಶಿರೂರು ಈ ಭಾಗಗಳಲ್ಲಿ, ನಂತರ ಹಳ್ಳೂರ, ಮನ್ನಿಕಟ್ಟಿ, ಚಿಕ್ಕಮ್ಯಾಗೇರಿ, ಹಿರೇಮ್ಯಾಗೇರಿ, ಡೋಮನಾಳದಲ್ಲಿ ಪ್ರಚಾರ ನಡೆಯಿತು. ಯತೀಂದ್ರ ಪ್ರಚಾರ ಭಾಷಣದಲ್ಲಿ ಅನುಕಂಪದ ಅಲೆಯ ಮೇಲೆ ಮತಯಾಚನೆ ನಡೆಸಿದ್ದಾರೆ. ಇವತ್ತು ಮನಕಟ್ಟಿ ಗ್ರಾಮದಿಂದ ಎಲ್ಲ ನಮ್ಮ ತಾಯಂದಿರು, ಸಹೋದರಿಯರು, ಅಣ್ಣ ತಮ್ಮಂದರು, ಹಿರಿಯರು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರ ಮೊದಲು ತಿಳಿಸ್ತಾ ಇದ್ದೇನೆ. HY ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮೇಟಿ ಅವರು ಬಹಳ ಸರಳರಾಗಿದ್ದರು, ಸಂಭಾವಿತರಾಗಿದ್ದರು, ಸಜ್ಜನರಾಗಿದ್ದರು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಒಬ್ಬ ಬಡವ ಇರಲಿ, ಬಲ್ಲಿದ ಇರಲಿ, ಒಬ್ಬ ಶ್ರೀಮಂತ ಇರಲಿ, ಬಡವ ಇರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರಲಿ, ಒಬ್ಬ ದೊಡ್ಡ ಮುಖಂಡ ಇರಲಿ, ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಮತ್ತೆ ಅವರೇ ಜನರ ಮಧ್ಯೆ ಒಬ್ಬ ಸಾಮಾನ್ಯರಾಗಿ ಬೆರೆತು ಕೆಲಸ ಮಾಡ್ತಾ ಇದ್ರು. ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಒಂದಿಷ್ಟು ಕೂಡ ದರ್ಪ, ಹಮ್ಮು, ಅಹಂಕಾರನೇ ಇರಲಿಲ್ಲ. ಮತ್ತೆ ಇಷ್ಟು ವರ್ಷ ಶಾಸಕರಾಗಿ, ಸಚಿವರಾಗಿ, ಮತ್ತೆ MP ಕೂಡ ಆಗಿದ್ರು ಕೂಡ, ಆದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಯಾವತ್ತೂ ಕೂಡ ಭ್ರಷ್ಟಾಚಾರ, ಕಪ್ಪು ಚಿಕ್ಕೆ ಅವ್ರ ಮೇಲೆ ಬರದಂಗೆ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ HY ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ್ವಿ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.